ಒಂದು ಕಾಡಿನಲ್ಲಿ ಸಿಂಹ ರಾಜವಾಗಿತ್ತು. ಅದನ್ನು ನೋಡಿ ಭಯಪಡುತ್ತಿದ್ದವು. ಒಂದು ದಿನ ಸಿಂಹಕ್ಕೆ ತುಂಬ ಹಸಿವು ಬಂತು. ಅದು ಎಲ್ಲ ಪ್ರಾಣಿಗಳಿಗೂ ಹೇಳಿತು, ಪ್ರತಿದಿನ ಒಬ್ಬ ಪ್ರಾಣಿ ನನ್ನ ಬಳಿಗೆ ಬರಬೇಕು, ನಾನು ಬೇಟೆಯಾಡುವುದಿಲ್ಲ ಎಂದು ಹೇಳಿ ಹೋಗಿತು. ಆಗ ಎಲ್ಲ ಪ್ರಾಣಿಗಳು ಹೆದರಿಬಿಟ್ಟವು. ಹಾಗೆ ದಿನ ಒಂದೊಂದು ಪ್ರಾಣಿ ಹೋಗ್ತಾ ಇದ್ದವು. ಆಗ ಒಂದು ದಿನ ಮೊಲದ ಸರದಿ ಬಂತು. ಆಗ ಮೊಲ ನಿಧಾನವಾಗಿ ಸಿಂಹನ ಬಳಿ ಹೋಗಿತು. ಸಿಂಹ ಕೋಪದಿಂದ ಕೇಳಿತು, ಇಷ್ಟು ತಡ ಯಾಕೆ? ಆಗ ಮೊಲ ಹೇಳಿತು, ಮಹಾರಾಜ, ಇನ್ನೊಂದು ಸಿಂಹ ನನ್ನನ್ನು ತಡೆದಿತ್ತು. ಅದು ನಾನೇ ಕಾಡಿನ ರಾಜ ಅಂತ ಹೇಳಿತು. ಆಗ ಸಿಂಹ ಕೋಪದಿಂದ ಹೇಳಿತು, ಅದು ಎಲ್ಲಿದೆ? ನಡಿ ತೋರಿಸು. ಆಗ ಮೊಲ ಸಿಂಹನನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದೊಯ್ಯಿತು. ಇದರಲ್ಲಿ ಇದೆ ಮಹಾರಾಜ ಎಂದಿತು. ಆಗ ಸಿಂಹ ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಇನ್ನೊಂದು ಸಿಂಹ ಇದೆ ಎಂದು ಭಾವಿಸಿ ಕೋಪದಲ್ಲಿ ಅದು ಬಾವಿಗೆ ಜಿಗಿಯಿತು. ಹೀಗೆ ಸಿಂಹ ಬಾವಿಯಲ್ಲಿ ಬಿದ್ದು ಸತ್ತಿತು. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಜೀವನ ನಡೆಸುತ್ತಿದ್ದವು. ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತೆ ಅಂದರೆ, ಬಲಕ್ಕಿಂತ ಬುದ್ಧಿ ದೊಡ್ಡದು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ಹಸಿರು ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಆ ಕಾಡಿನಲ್ಲಿ ಒಂದು ದೊಡ್ಡ ದಯಾಳು ಆನೆ ಇತ್ತು. ಅದರ ಹೆಸರು ಗಜರಾಜ. ಅದು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಒಂದು ಬೇಸಿಗೆ ಕಾಲ, ಕಾಡಿನಲ್ಲಿ ನೀರು ಕಡಿಮೆಯಾಯಿತು. ಜಿಂಕೆ ನಮಗೆ ನೀರು ಸಿಗುತ್ತಿಲ್ಲ, ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೋ. ಮೊಲ ಹಸಿವು ದಾಹ ತುಂಬ ಕಷ್ಟ ಆಗ್ತಿದೆ. ಆಗ ಗಜರಾಜ ಆನೆ ಹೇಳಿತು, ನಾವು ಎಲ್ಲರೂ ಸೇರಿ ಹೊಸ ನೀರಿನ ಗುಂಡಿ ಹುಡುಕೋಣ ಬನ್ನಿ ಅಂತ ಎಲ್ಲರನ್ನೂ ಕರೆಯಿತು. ಎಲ್ಲ ಪ್ರಾಣಿಗಳು ಆಶ್ಚರ್ಯಪಟ್ಟು ಗಜರಾಜನ ಜೊತೆ ಹೋಗಿದವು. ಆದರೆ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ಯೋಚನೆ ಮಾಡ್ತಾ ಇತ್ತು. ಆ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ, ಅದಕ್ಕೆ ಆನೆಗೆ ಸಿಕ್ಕ ಗೌರವ ಬೆಲೆ ಏನೂ ಇಷ್ಟ ಆಗ್ತಿರ್ಲಿಲ್ಲ. ಅದೆಲ್ಲ ನನಗೆ ಸಿಗಬೇಕು ಅಂತ ಅದು ಅಸೂಯೆ ಪಡ್ತಾ ಇತ್ತು ಯಾವಾಗಲೂ. ನರಿ ಮನಸ್ಸಿನಲ್ಲಿ, ಈ ಆನೆಯನ್ನು ಎಲ್ಲರೂ ಏಕೆ ಇಷ್ಟಪಡುತ್ತಾರೆ? ಇದನ್ನು ನಾನು ಕೆಡವಬೇಕು ಎಂದು ಯೋಚಿಸಿತು. ಅದು ಒಂದು ದಿನ ನಿನ್ನನ್ನು ಕೆಡುತ್ತೀನಿ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಹೊರಟು ಹೋಯಿತು. ಆನೆ ತನ್ನ ಶಕ್ತಿಯಿಂದ ನೆಲ ತೋಡಿತು. ಸ್ವಲ್ಪ ಸಮಯದಲ್ಲೇ ನೀರು ಹೊರಬಂದಿತು. ಎಲ್ಲ ಪ್ರಾಣಿಗಳು ಸಂತೋಷಪಟ್ಟು ನೀರನ್ನು ಕುಡಿದವು. ಜಿಂಕೆ ಹೇಳಿತು ಆವಾಗ, ಗಜರಾಜ, ನೀನು ನಮ್ಮನ್ನು ಉಳಿಸಿದೀಯ, ಧನ್ಯವಾದಗಳು ಅಂತ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲವೂ ಗಜರಾಜನಿಗೆ ಧನ್ಯವಾದ ಹೇಳಿದವು. ಆಗ ನರಿ ಯೋಚಿಸಿ ಬಂತು. ನರಿ ಪ್ರಾಣಿಗಳಿಗೆ ಹೇಳಿತು, ಈ ನೀರು ಆನೆಗಾಗಿ ಮಾತ್ರ, ಅದು ನಿಮಗೆ ಮೋಸ ಮಾಡುತ್ತಿದೆ. ಕೆಲವು ಪ್ರಾಣಿಗಳು ಗೊಂದಲಕ್ಕೆ ಒಳಪಟ್ಟವು. ಮೊಲ ಇದು ಸತ್ಯವೇ ಎಂದು ಯೋಚಿಸಿತು. ಕಾಡಿನಲ್ಲಿ ಸಂಶಯ ಶುರುವಾಯಿತು. ಆನೆ ಎಲ್ಲರನ್ನೂ ಸೇರಿಸಿತು. ಆಗ ಗಜರಾಜ ಹೇಳಿತು, ನಾನು ಯಾವಾಗಲೂ ನಿಮಗಾಗಿ ಕೆಲಸ ಮಾಡುತ್ತೇನೆ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಾನು ಈ ಕಾಡು ಬಿಟ್ಟು ಹೋಗ್ಬಿಡುತ್ತೇನೆ ಅಂದಾಗ ಎಲ್ಲ ಪ್ರಾಣಿಗಳು ಮೌನವಾದವು. ಅಷ್ಟರಲ್ಲಿ ಒಂದು ಚಿಕ್ಕ ಹಕ್ಕಿ ಮುಂದೆ ಬಂತು. ಆಗ ಹಕ್ಕಿ ಹೀಗೆ ಹೇಳಿತು, ಈ ನರಿ ಸುಳ್ಳು ಹೇಳುತ್ತಿದೆ. ನಾನು ಕೇಳಿದ್ದೇನೆ ಇದು ಹೇಳುವುದನ್ನು, ಯಾರೂ ನಂಬಬೇಡಿ.
ಆಗ ನರಿ ಸಿಕ್ಕಿ ಹಾಕಿಕೊಂಡಿತು. ಅದು ತನ್ನ ತಪ್ಪನ್ನು ಒಪ್ಪಿಕೊಂಡಿತು. ಆಗ ನರಿ ಹೇಳಿತು, ಕ್ಷಮಿಸಿ, ನಾನು ಅಸೂಯೆಯಿಂದ ಹೀಗೆ ಮಾಡಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳಿತು. ಎಲ್ಲ ಪ್ರಾಣಿಗಳು ಮತ್ತೆ ಒಗ್ಗಟ್ಟಿನಿಂದ ಬದುಕತೊಡಗಿದವು. ಆಗ ಗಜರಾಜ ಹೇಳಿತು, ಒಗ್ಗಟ್ಟು ಮತ್ತು ನಂಬಿಕೆ ಇದ್ದರೆ ಯಾವ ಸಮಸ್ಯೆಯನ್ನು ನಾವು ಗೆಲ್ಲಬಹುದು. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಅಸೂಯೆ ಮತ್ತು ಸುಳ್ಳು ಸ್ನೇಹವನ್ನು ಹಾಳು ಮಾಡುತ್ತದೆ. ಒಗ್ಗಟ್ಟು ಇದ್ದರೆ ಶಕ್ತಿ ಹೆಚ್ಚಾಗುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.